ತಂದೆ ತಾಯಿಗೂ ಮಕ್ಕಳು ಅಂದ್ರೆ ಜೀವ. ತಮ್ಮ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ಬೆಳೆಸ್ತಾರೆ. ನಾವು ಪಟ್ಟಂತಹ ಕಷ್ಟವನ್ನ ನಮ್ಮ ಮಕ್ಕಳು ಪಡಬಾರ್ದು ಅಂತ ಕಷ್ಟಪಟ್ಟು ದುಡಿತಾರೆ. ಹೊತ್ತಿ ಕರೆಕ್ಟಾಗಿ ಊಟ ಮಾಡಲ್ಲ, ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡಲ್ಲ. ಇಷ್ಟು ಕಷ್ಟಪಟ್ಟು ಸಾಕಿ ಬೆಳೆಸಿದಂತಹ ಮಕ್ಕಳು ಕೊನೆ ಕಾಲದಲ್ಲಿ ಕಣ್ಣೀರ್ ಹಾಕೋ ರೀತಿ ಮಾಡ್ತಾರೆ. ಅದರಲ್ಲೂ ಹೆಣ್ಮಕ್ಕಳಿಗೆ ಅಪ್ಪ ಅಂದ್ರೆ ಆಕಾಶ, ಅಪ್ಪನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ. ಆದ್ರೆ ಹಾವೇರಿ ಜಿಲ್ಲೆಯ ಕೆಂಚಮ್ಮ ಇದಕ್ಕೆ ತದ್ವಿರುದ್ಧ. ತನ್ನ ತಂದೆ ಹೆಸರಲ್ಲಿದ್ದಂತಹ ಆಸ್ತಿಯನ್ನ ತನ್ನ ತಂದೆಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಲಪ್ಟಾಯಿಸಿದ್ದಾಳೆ. ಕೊನೆ ಕಾಲದಲ್ಲಿ ಕಣ್ಣೀರ್ ಹಾಕೋ ರೀತಿ ಮಾಡಿದ್ದಾಳೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು News18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈರಪ್ಪ ಎಳ್ಳೂರು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಡೊಳ್ಳೆಸೂರು ಗ್ರಾಮದ ನಿವಾಸಿ. ಈ ಈರಪ್ಪನ ಮಗಳು ಕೆಂಚಮ್ಮ. ಕಷ್ಟಪಟ್ಟು ಈರಪ್ಪ ಈ ಕೆಂಚಮ್ಮನ ಮದುವೆಯನ್ನ ಮಾಡಿದ್ದ. ಆದ್ರೆ ಕೆಂಚಮ್ಮನ ಗಂಡ ತೀರೋಗಿದ್ರಿಂದ ತನ್ನ ಮನೆಯಲ್ಲೇ ಕರ್ಕೊಂಡು ಬಂದು ಈರಪ್ಪ ಇಟ್ಕೊಂಡಿದ್ದ. ಈ ಈರಪ್ಪನಿಗೆ ಒಟ್ಟು 9 ಜನ ಮಕ್ಕಳು. ಅದರಲ್ಲಿ ಒಬ್ಬ ಗಂಡು ಮಗ, 8 ಜನ ಹೆಣ್ಮಕ್ಳು. ಆ ಈರಪ್ಪನಿಗೆ ಒಟ್ಟು 8 ಎಕರೆ ಜಮೀನಿತ್ತು. ಅದರಲ್ಲಿ 3 ಎಕರೆ ಜಮೀನನ್ನ ತನ್ನ ಮಗ, ಗಂಡು ಮಗ ಏನಿದ್ದ ಅವನಿಗೆ 3 ಎಕರೆ ಜಮೀನನ್ನ ಕೊಟ್ಟಿದ್ದ. ಇನ್ನ 4 ಎಕರೆ ಜಮೀನಲ್ಲಿ ತನ್ನ 8 ಜನ ಹೆಣ್ಮಕ್ಕಳಿಗೂ ಕೂಡ ಅರ್ಧ ಎಕರೆ ಬರೋ ರೀತಿಯಲ್ಲಿ ಕೊಟ್ಟಿದ್ದ. ಇನ್ನ 1 ಎಕರೆ ಜಮೀನ್ ಏನ್ ಮಿಕ್ಕಿತ್ತು ಅದನ್ನ ತನ್ನ ಕೊನೆ ಕಾಲದಲ್ಲಿ ಕಷ್ಟಕ್ಕಾಗುತ್ತೆ ಅಂತ ಹೇಳಿ ತನ್ನ ಬಳಿಯೇ ಇಟ್ಕೊಂಡಿದ್ದ. ಆದ್ರೆ ಈ ಕೆಂಚಮ್ಮ ಅಪ್ಪನನ್ನ ನೋಡ್ಕೊಳ್ತಾ ಇದ್ದಿದ್ರಿಂದ, ಅಂದ್ರೆ ತವರ ಮನೆಯಲ್ಲೇ ಇದ್ದಿದ್ರಿಂದ ಅಪ್ಪನ ಜೊತೆಯಲ್ಲಿ ಉಳಿದಂತಹ ಸಹೋದರಿಯರು ಏನಿದ್ರು, ಉಳಿದಂತಹ 7 ಜನ ಹೆಣ್ಮಕ್ಳು, ಅವರು ತಮ್ಮ ಪಾಲಿಗೆ ಬಂದಂತಹ ಆಸ್ತಿಯನ್ನ ಈ ಕೆಂಚಮ್ಮನಿಗೆ ಬಿಟ್ಬಿಟ್ಟಿದ್ರು. ಅದರಿಂದ ಬಂದಂತಹ ಲಾಭ ಎಲ್ಲವನ್ನ ಕೂಡ ಈ ಕೆಂಚಮ್ಮನೆ ತಗೊಳ್ತಾ ಇದ್ರು. ಅದು ಸಾಲದು ಅಂತ ಈ ಕೆಂಚಮ್ಮನಿಗೆ ತನ್ನ ತಂದೆ ಮೇಲಿದ್ದಂತಹ 1 ಎಕರೆ ಅಡಿಕೆ ತೋಟದ ಮೇಲೆ ಕಣ್ಣು ಬಿದ್ದಿದೆ. ಹೇಗಾದ್ರೂ ಮಾಡಿ ತನ್ನ ತಂದೆ ಹೆಸರಲ್ಲಿರುವಂತಹ 1 ಎಕರೆ ಅಡಿಕೆ ತೋಟವನ್ನು ಕೂಡ ತನ್ನ ಹೆಸರಿಗೆ ಬರ್ಸ್ಕೊಬಿಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾಳೆ. ತನ್ನ ತಂದೆಗೆ ಸುಳ್ಳು ಹೇಳಿ ಬ್ಯಾಂಕ್ ಸಾಲ ಕ್ಲಿಯರೆನ್ಸ್ ಮಾಡಿಸೋದಿದೆ ಅಂತ ಹೇಳಿ ತನ್ನ ತಂದೆಯನ್ನ ಕರ್ಕೊಂಡೋಗಿ ಸೈನ್ ಮಾಡಿಸ್ಕೊಂಡು ಆಸ್ತಿಯನ್ನ ತನ್ನ ಮಗನ ಹೆಸರಿಗೆ ಈ ಕೆಂಚಮ್ಮ ಬರ್ಸ್ಕೊಂಡಿದ್ದಾಳೆ. ಈ ವಿಚಾರ ಈರಪ್ಪನಿಗೆ ಗೊತ್ತೇ ಆಗಿಲ್ಲ. ಬೆಳೆ ವಿಮೆ ಮಾಡಿಸ್ಬೇಕು ಅಂತ ಹೋದಾಗ ಈರಪ್ಪನಿಗೆ ಶಾಕ್ ಆಗುತ್ತೆ. ಈರಪ್ಪನ ಹೆಸರಲ್ಲಿ ಯಾವುದೇ ಆಸ್ತಿ ಕೂಡ ಇರಲಿಲ್ಲ. ಆ ಇದ್ದಂತಹ 1 ಎಕರೆ ಅಡಿಕೆ ತೋಟ ಕೆಂಚಮ್ಮನ ಮಗನ ಹೆಸರಲ್ಲಿತ್ತು. ಇದರಿಂದ ಈ ವಿಚಾರ ಎಲ್ಲ ಕೂಡ ಉಳಿದಂತಹ 7 ಜನ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ. ಈ ಹೆಣ್ಮಕ್ಳೆಲ್ಲರೂ ಬಂದು ಕೆಂಚಮ್ಮನನ್ನ ಪ್ರಶ್ನೆ ಮಾಡ್ತಾರೆ, ಯಾಕೆ ಈ ರೀತಿ ಮೋಸ ಮಾಡಿ ಯಾಕೆ ಜಮೀನ್ ಬರೆಸ್ಕೊಂಡೆ ಅಂತ. ಅದಕ್ಕೆ ಕೆಂಚಮ್ಮ, ನಾನು ದುಡ್ಡು ಕೊಂಡ್ಕೊಂಡಿದ್ದೀನಿ, ಯಾರು ನನ್ನ ಜಮೀನಿನ ವಿಷಯಕ್ಕೆ ಬರಬಾರ್ದು ಅಂತ ಹೇಳಿ ಅಮಾನವೀಯವಾಗಿ ವರ್ತಿಸಿದ್ದಾಳೆ. ಇದರಿಂದಾಗಿ ಈರಪ್ಪಗೆ ತುಂಬಾ ಶಾಕ್ ಆಗಿದೆ. ಕಷ್ಟಪಟ್ಟು ಸಾಕಿ ಮನೇಲೆ ಇಟ್ಕೊಂಡಿದ್ದಂತಹ ಮಗಳೇ ನನಗೆ ತಿಳಿದೇ ಇರುವಂತಹ ರೀತಿಯಲ್ಲಿ ಮೋಸ ಮಾಡಿ ಕೊನೆ ಕಾಲಕ್ಕೆ ಆಗುತ್ತೆ ಅಂತ ಇಟ್ಕೊಂಡಿದ್ದಂತಹ ಆಸ್ತಿಯನ್ನು ಕೂಡ ಬರ್ಸ್ಕೊಂಡ್ಬಿಟ್ಲಲ್ಲ, ನನಗೆ ಇನ್ನ ಯಾರ್ ಗತಿ, ನನ್ನನ್ನ ಯಾರು ಸಾಕ್ತಾರೆ ಅಂತ ಹೇಳಿ ಕಣ್ಣೀರ್ ಹಾಕ್ತಿದ್ದಾರೆ. ನನಗೆ ದೇವ್ರು ಸಾಕಟ್ಟು ದುಡಿಮೆ ಸೊಂಟಿ ಮಾಡಿದ್ದೀನಿ. ಇಲ್ಲಿ ನಾನು ಹೇಳ್ಸತ್ ಮಗ ಬಿಟ್ಟೆ ನೋಡಿ, ಇಡೀ ಊರೇ ಕೇಳ್ರಿ ನೀವು, ನನ್ನಂತ ದುಡಿಮೆ ನನಗಿಂತ ಪ್ರಸಿದ್ಧಿ ಬಂತನ ಅಂತೇಳಿ ನನಗೆ ಚಟ್ಟ ಊರಾಗ ಇರಬಾರ್ದು, ಕಳಬಳ್ಳಿ ಒಳಗೆ ಹಾಕಿರ್ಬೇಕು ಆಸೆ ನೋಡ್ರಿ. ಹಂಗಣಿ ಕೂಳು ನಾಳೆ ಬಾಲುಳಾಗಿ ತೀರಿಸ್ತಾರಂತ ಹಿರಿಯರು ಹೇಳೋರು. ಹಂಗೆ ಆ ಮಠದಾಗ ಉಳ್ಕೊಳೋದು, ಅಲ್ಲಿ ಗುಡಿಯಾಗ ಉಳ್ಕೊಳೋದು, ಅಲ್ಲಿ ಊಟ ಮಾಡೋದು. ಗಂಜಿಗಟ್ಟಿ ಮಠದಾಗ ವಸತಿಸಿದ್ದೆ, ಏನಿಲ್ವ ಅಲ್ಲಿ ಸಿದ್ಧಾರೂಢ ಮಠದಾಗ ವಸತಿಸಿದ್ದೆ. ಒಟ್ಟು ಎಲ್ಲಿದ್ದರೂ ಜೀವ ಕಳ್ಕೊಬಾರ್ದು ಅಂತ ಇಲ್ಲಿ ಮಠ ಅಗ್ದಿ ಮೈಮ ಬಂದದ್ರಿ. ಈಗ ಎಣ್ಣಿನ ಕುಡಿನೋ ಅಂತ ಎಣ್ಣೆ ಬರಲಿ ಸಹಿತ ಒಂದು ಇಟ್ಕೊಂಡಿಟ್ರಿ, ಯಾರಿಗೆ ತೋರಿಸಿ. ಈಗ ನಿಮ್ಮ ಹೆಸರು ನಿಮ್ಗೆ ಬೇಕೀಗ? ಹ್ಞೂ ರೀ, ಮತ್ತು ಅವ್ರದ್ದು ಬ್ಯಾಡ್ರಿಪ್ಪ, ಅವ್ರದ್ದು ಯಾರಿಗೆ ಬೇಕಾಗಿತ್ತು. ಅದು ಅಲ್ಲದೆ ಈ ನಾನು ಮೋಸ ಮಾಡಿ ಬರ್ಸ್ಕೊಂಡಿರುವಂತಹ ಜಮೀನನ್ನ ನನಗೆ ವಾಪಸ್ ಕೊಡಿಸಿ, ನನಗೆ ನ್ಯಾಯ ಬೇಕು, ನನಗೆ ಕೊನೆ ಕಾಲದಲ್ಲಿ ಆಸರೆ ಆಗಿರುವಂತಹ ಜಮೀನದು, ಅದನ್ನ ವಾಪಸ್ ಕೊಡಿಸಿ, ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಡ್ತಾ ವಿಷದ ಬಾಟಲ್ ಇಟ್ಕೊಂಡು ಓಡಾಡ್ತಿದ್ದಾರೆ. ಒಟ್ಟಾರೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕಿ ಬೆಳೆಸ್ತಾರೆ. ಅವ್ರಿಗೋಸ್ಕರ, ತಮ್ಮ ಮಕ್ಕಳಿಗೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಸಾಕಿ ಬೆಳೆಸಿರ್ತಾರೆ. ಆದ್ರೆ ಬೆಳೆದು ನಿಂತ ನಂತರ ಈ ಮಕ್ಕಳು ತಮ್ಮ ಸ್ವಾರ್ಥಕ್ಕಾಗಿ ಅಪ್ಪ ಅಮ್ಮ ಯಾರನ್ನೂ ಲೆಕ್ಕಕ್ಕೆ ತಗೊಳ್ದೆ ತಮ್ಮ ಸ್ವಾರ್ಥದ ಜೀವನ ನಡೆಸ್ತಾ ಇರುವಂತದ್ದು ದುರಂತ. ಈ ಈರಪ್ಪನಿಗೆ ನ್ಯಾಯ ಸಿಗ್ಬೇಕು ಅಂತ ಈಗ ಅವರ ಉಳಿದಂತಹ ಹೆಣ್ಮಕ್ಕಳು ಪಟ್ಟು ಹಿಡಿದಿದ್ದಾರೆ. ಈ ಕೆಂಚಮ್ಮ ತನ್ನ ತಂದೆ ಜೊತೆಯೇ ಇದ್ಕೊಂಡು ತಂದೆಗೆ ಮೋಸ ಮಾಡಿರುವಂತದ್ದು ದುರಂತವೇ ಸರಿ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.